ನೋಡಿ ಆಯ್ತಾ, ನಾನು ಸ್ವಲ್ಪ ರಿಂಗ್ ಲೈಟ್ ಸರಿ ಮಾಡುವಾಗ ಗಮ್ ಹಾಕ್ತಾಯಿದ್ದೆ ರಿಂಗ್ ಲೈಟ್ಗೆ. ಆವಾಗ ಆ ಗಮ್ ಎಲ್ಲ ಬಂದುಬಿಟ್ಟು ನನ್ನ ಕೈ ಮೇಲೆ ಬಿದ್ದೈತೆ. ಅವಳು ತೆಗಿಯೋ ಮೆಥಡ್ ಹೆಂಗಂತ ತೋರಿಸ್ತೀನಿ ನೋಡಿ. ಅವಳು ತೆಗಿತಾಳೆ ಇವಾಗ. ನನ್ನ ಕೈ ಬೆರಳು ತಗೊಂಡು ನನ್ನ ಕೈ ಬೆರಳು ಕ್ಲೀನ್ ಮಾಡ್ತಾಳೆ ನೋಡಿ ಹೆಂಗೆ. ನಂದೇ ಉಗ್ರಲ್ಲಿ ನೋಡಿ ಕ್ಲೀನ್ ಮಾಡೋದು. ಆ ನೋಡಿ ಹೆಂಗೆ ಆ ಏಯ್ 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 ಬಿಡೆ, ಏಯ್ ಬಿಡೆ ಬಿಡೆ ಬಿಡೆ, ಕುಚ್ಚು ತೆಗಿಬೇಡ ಬಿಡೆ, ಕುಚ್ಚು ತವಳೆ. ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತೀನಿ. ಆಮೇಲೆ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ನನ್ನ ಬೇಬಿ ಲಿಟಲ್ ಪ್ರಿನ್ಸ್. ಅವಳಿಗೆ ಸ್ವಲ್ಪ ಇವಾಗಷ್ಟೇ ಒಂದು ಹಿಂಗೆ 2-3 ಅರ್ಥ ಆಯಿತು. ಅದಕ್ಕೋಸ್ಕರ ಅವಳು ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ. ಓಕೆ, ನಾನು ಇವಾಗ ಐಬ್ರೋಗೊಂದು ಫಿನಿಶಿಂಗ್ ಹೆಂಗೆ ಕೊಡ್ಬೋದು ಅಂದರೆ ಜಸ್ಟ್ ಥ್ರೆಡ್ಡಿಂಗ್, ಅದಲ್ಲ ಚಿನ್ನೀರ, ಜಸ್ಟ್ ಥ್ರೆಡ್ಡಿಂಗ್ ಅಲ್ಲದೆ ನಾವು ನಾರ್ಮಲಾಗಿ ಒಂದು ರೇಸರ್ ತೊಗೊಂಡು ಅದರಿಂದ ನಾವು ಐಬ್ರೋ ಫಿನಿಶಿಂಗ್ ಹೆಂಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಐ ಮೇಕಪ್ ಕೂಡ ತೋರಿಸ್ತೀನಿ. ಸಿಂಪಲಾಗಿ ಐ ಮೇಕಪ್ ಹೇಗೆ ಮಾಡ್ಕೊಳ್ಬೋದು ಅಂತ. ಇವಾಗ ನಾನು ಐಬ್ರೋ ಬಗ್ಗೆ ಇಂಟ್ರೆಸ್ಟ್ ಕೊಡೋಣ. ಓಕೆ, ಎಲ್ಲರಿಗೂ ರಮ್ಯಾ ಅನ್ನೋರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾಕಂದರೆ ಆಲ್ರೆಡಿ ಇವಾಗ ಒಂದು 5 months ಆಗಿದೆ ಅನಿಸುತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಇನ್ನು ನನ್ನ ಹತ್ರ ಇರೋದು ಒಂದು 5 to 6 months ಅಷ್ಟೇ ಟೈಮ್ ಇರೋದು. ಅಷ್ಟರೊಳಗಡೆ ನಾನು 1000 ಸಬ್ಸ್ಕ್ರೈಬರ್ ದಾಟಬೇಕು. ಓಕೆ, ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಓಕೆ, ಇವಾಗ ಇನ್ಮೇಲೆಲ್ಲ ಸ್ವಲ್ಪ ಬ್ಯೂಟಿ ಟಿಪ್ಸು ಆ ಥರ ಎಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಜಾಸ್ತಿ ಮಾತಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಓಕೆ, ಫಿನಿಶಿಂಗ್ ಕೊಡೋಣ ಅಂದ್ಕೊಂಡಿದ್ದೀನಿ. ಐಬ್ರೋ ನೋಡಿ ಹೆಂಗಿದೆ, ಹತ್ತದಿಂದ ನೋಡಿ ಇದಕ್ಕೆಲ್ಲ ಇದಕ್ಕೊಂದು ಫಿನಿಶಿಂಗ್ ಕೊಡೋಣ ಅಂದ್ಕೊಂಡಿದ್ದೀನಿ. ಐಬ್ರೋಗೊಂದು ಫಿನಿಶಿಂಗ್ ಕೊಟ್ಟು ಎಷ್ಟು ಸಿಲ್ಕಿಯಾಗಿದೆಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಇಲ್ಲ, ನಂದು ಐಬ್ರೋ ನೀಟಾಗಿಲ್ಲ ಅಂದರೆ ನಂದು ಐಬ್ರೋ ಒಂದು ಫಿನಿಶಿಂಗ್ ಇಲ್ಲ. ಯಾಕಂದರೆ ನಾನು ತುಂಬ ಲೈಟಾಗಿದೆ ನೋಡಿ. ಇಲ್ಲಿವರೆಗೆ ಒನ್ ಟೈಪ್ ಇದ್ದರೆ ಆಮೇಲೆ ಇಲ್ಲಿ ಎಡ್ಜಲ್ಲಿ ನನಗೆ ಐಬ್ರೋನೇ ಇಲ್ಲ. ಇವಾಗಂತಲ್ಲ, ಮೊದಲಿಂದನೂ. ಈಗ ಚಿಕ್ಕ ಹುಡುಗಿರಲ್ಲ, 10ಗೂ ಬಂದಿರಲ್ಲ, 10th ಒಳಗಡೆ ಐಬ್ರೋ ಯಾರ್ಯಾರು ಮಾಡಿರ್ತಾರೋ ಅವ್ರದ್ದೆಲ್ಲ ಆಲ್ಮೋಸ್ಟ್ ಹಿಂಗೆ ಆಗಿರುತ್ತೆ ಆಯಿತಾ. ನನ್ನ ಐಬ್ರೋ ಹಂಗೆ. ನನಗೆ ಇವಾಗಲೂ ನೆನಪಿದೆ, ನಮ್ಮ ಸರ್ ನರೇಶ್ ಸರ್ ಅಂತ ಇದ್ದರು, ಇಡ್ಗುಂಜಿ ಹೈಸ್ಕೂಲಲ್ಲಿದ್ದಾಗ. ನಾನು ಆವಾಗ 10th ಇದ್ದಾಗ ನಾನು ಐಬ್ರೋ ಮಾಡ್ಕೊತ ಇದ್ದೆ. ಅಂದರೆ ನಮ್ಮ ಅಕ್ಕ ಇದ್ದರು, ದೊಡ್ಡಮ್ಮನ ಮಗಳಿದ್ರು. ಅವಳು ಸ್ವಲ್ಪ ಸ್ಟೈಲಿಶ್ ಆಗಿರೋದ್ರಿಂದ ಅವಳು ಐಬ್ರೋ ಮಾಡ್ಕೊಳ್ಳುವಾಗಲ್ಲ ನಾನು ಟ್ರೈ ಮಾಡೋದು, ಥ್ರೆಡ್ಡಿಂಗ್ ಇಲ್ಲ ಮಾಡಿಕೊಡು ಅಂತ ಹೇಳೋದು, ಹಾಗೆಲ್ಲ ಕೇಳ್ತಾ ಇದ್ದೆ. ಆವಾಗ ಗೊತ್ತಿರಲಿಲ್ಲ ಮಾಡಬಾರ್ದು ಅಂತ. ಬಟ್ ಅದನ್ನು ಇದು ಸ್ಕೂಲ್ ಟೈಮಲ್ಲ, ಹೈಸ್ಕೂಲ್ ಟೈಮಲ್ಲೆಲ್ಲ ಅದನ್ನು ನೋಡಿಬಿಟ್ಟು ಸರ್ ಹೈಲೈಟ್ ಆಗೋದು ಹೇಳ್ತಾ ಇದ್ರು ನನಗೆ, ಐಬ್ರೋ ಮಾಡಿದ್ದೀಯಲ್ವಾ, ಈ ಥರ ಮಾಡಬಾರ್ದು, ಅದು ನಮ್ಮ ಕಣ್ಣಿನ ಪ್ರೊಟೆಕ್ಷನ್ಗೋಸ್ಕರ ಇರೋದು, ಅದನ್ನು ಯಾಕೆ ರಿಮೂವ್ ಮಾಡ್ತೀಯಾ, ಇಷ್ಟು ಚಿಕ್ಕ ಏಜಲ್ಲಿ ಯಾಕೆ ತೆಗಿತೀಯ ಅಂತೆಲ್ಲ ಕೇಳ್ತಾಯಿದ್ರು. ನನಗೆ ಇವಾಗಲೂ ಅದು ನೆನಪಿದೆ. ಓಕೆ, ಬಟ್ ನನಗೆ ಅದರದ್ದು ರಿಸಲ್ಟ್ ಇವಾಗ ಗೊತ್ತಾಗ್ತಾ ಇದೆ. ಇವಾಗ ನನಗೆ ಅವಾಗಿಂದನೂ ನಾನು ತುಂಬ ಸಣ್ಣ ಇಡ್ತಾಯಿದ್ದೆ, ಬಟ್ ಇವಾಗ ನಂಗೆ ದಪ್ಪ ಬೇಕು ಅನಿಸುತ್ತೆ, ಬಟ್ ಅದು ಬರೋಲ್ಲ. ಆ ಥರ ಆಗುತ್ತೆ. ತೆಗೆದು ಅದು ನೆಕ್ಸ್ಟ್ ಅದು ಬೆಳವಣಿಗೆ ಆಗೋದೇ ಇಲ್ಲ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಓಕೆ, ತುಂಬ ಸ್ವೆಟ್ ಆಗ್ತಾಯಿದೆ. ಫ್ಯಾನ್ ಹಾಕ್ಬಿಡೋಣ, ಅದು ತುಂಬ ಸ್ವೆಟ್ ಆಗ್ತಾಯಿದೆ. ಬಟ್ ಬೇಡ ಅಂದ್ಕೊಂಡೆ, ಫ್ಯಾನ್ ಹಾಕೋಕ್ಕೆ ಹೋದೆ, ಮತ್ತು ಬೇಡ ಅಂತ ರಿಟರ್ನ್ ಬಂದೆ. ಯಾಕಂದರೆ ವಾಯ್ಸ್ ಕರೆಕ್ಟಾಗಿ ಕೇಳಲ್ಲ, ತುಂಬ ಸೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಡ ಅಂದ್ಕೊಂಡೆ. ಸ್ವಲ್ಪ ಕ್ಯಾಮ್ರಾ ಲಿಫ್ಟ್ ಮಾಡೋಣ. ಇವಾಗ ಐಬ್ರೋ ಮಾಡೋಣ. ನಾನು ತೊಗೊಂಡಿದ್ದು ರೇಸರ್ ತೊಗೊಂಡಿದ್ದೀನಿ. ಅಂದರೆ ಇವಾಗ ನನಗೆ ಸದ್ಯದ ಮಟ್ಟಿಗೆ ನಾನು ಇಲ್ಲಿ ಊರಲ್ಲಿದ್ದೀನಿ, ಬಟ್ ನನಗೆ ಇವಾಗ ಐಬ್ರೋ ಮಾಡ್ಕೊಡೋರು ಯಾರೂ ಇಲ್ಲ. ಅತ್ತಿಗೆ ಊರಿಗೆ ಹೋಗಿದ್ದಾರೆ. ಸೊ ನನಗೆ ಇವಾಗ ಐಬ್ರೋ ಮಾಡೋರು ಯಾರೂ ಇಲ್ಲ. ನಾನು ಮತ್ತು ಸ್ವಲ್ಪ ಟೈಮ್ ಹಾಗೆ ಬಿಟ್ಟಿದ್ದೆ. ಅಂದರೆ ನಂದು ರಿಲೇಟಿವ್ಸಲ್ಲಿ ಒಂದು ಮ್ಯಾರೇಜ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೆ. ಇವಾಗ ನೋಡೋಣ. ತುಂಬ ಶಾರ್ಪ್ ಇರುತ್ತೆ ಇದು. ಇದು ನೋಡಿ ಓಪನ್ ಮಾಡೋಕ್ಕೆ. ಇವಾಗ ಮಾಡ್ಕೊಳ್ಳೋಣ ಫಸ್ಟು.
ಫಸ್ಟ್ ಬಂದುಬಿಟ್ಟು ಈ ಪ್ಲೇಸ್ ಇರುತ್ತಲ್ಲ, ಈ ಪ್ಲೇಸು ಇಲ್ಲಿ ರಿಮೂವ್ ಮಾಡಬೇಕು. ಓಕೆ, ಫಸ್ಟ್ ಬಂದು ಈ ಪ್ಲೇಸ್ ಇರುತ್ತಲ್ಲ, ಇಲ್ಲಿ ರಿಮೂವ್ ಮಾಡಬೇಕು. ನಿಧಾನವಾಗಿ ಮಾಡಬೇಕಾಯ್ತಾ. ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇದೆ, ಸೊ ಮಾಡ್ತೀನಿ. ಬಟ್ ನಿಮಗೆಲ್ಲ ಸಜೆಷನ್ ಕೊಡೋದಿದ್ರೆ ನೀವು ಸಲೂನ್ಗೆ ಹೋಗ್ಬಿಟ್ಟು ಅಲ್ಲಿಯೇ ಮಾಡಿಸ್ಕೊಳ್ಳಿ. ಓಕೆ, ಫಸ್ಟ್ ಇಲ್ಲಿ ಕ್ಲೀನ್ ಆಗಬೇಕು. ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ ಅಂದ್ಕೊತಾ ಇದ್ದೀನಿ. ಗೊತ್ತಾಗ್ತಾಯಿದೆಯಾ? ಓಕೆ, 1 ಮಿನಿಟ್ ನಾನು ಮಿರರ್ ತೊಗೊತೀನಿ. ನನಗೆ ಇವಾಗ ಡೈರೆಕ್ಟ್ ಈ ಮಿರರ್ ನನಗೆ ಅಷ್ಟು ಕ್ಲಾರಿಟಿ ಸಿಗೋಲ್ಲ. ಮಿರರ್ ತೊಗೊತೀನಿ. ತುಂಬ ಹತ್ತಿರ ತೊಗೊಂಡು ಹೋಗಬೇಡಿ, ಐಬ್ರೋಗೆ ಹತ್ತಿರ ತುಂಬ ಹತ್ತಿರ ತೊಗೊಂಡು ಹೋಗಬೇಡಿ. ನಾನು ಐಬ್ರೋಗೆ ಯಾವಾಗಲೂ ಟಚ್ ಮಾಡಲ್ಲ. ಅಂದರೆ ನಾನು ಇವಾಗ ಎಕ್ಸ್ಟ್ರಾ ಪೆನ್ಸಿಲಿಂದೆಲ್ಲ ಮಾರ್ಕ್ ಮಾಡುವಾಗ ಅದು ಟಚ್ ಮಾಡಿದ್ರೆ ನಾವು ಎಕ್ಸ್ಟ್ರಾ ಬಿಡಿಸಿದಾಗಲೂ ಅದು ಒಂಥರ ಪೆನ್ಸಿಲ್ ಬಿಡಿಸಿದ್ದೀವಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೂರದಿಂದನೇ ಮಾಡಿರ್ತೀನಿ. ಆದಷ್ಟು ಸ್ಲೋಲಿ ಮಾಡಬೇಕು. ಒಂಚೂರು ಮಿಸ್ ಆಯಿತು ಅಂದ್ರೂ ಹೋಯ್ತು. ಈ ಐಬ್ರೋ ನೋಡಿ, ಒಂಚೂರು ಮಿಸ್ ಆಯಿತು ಅಂದ್ರೂ ಹೋಯ್ತು. ಇದು ಬಂದು ತುಂಬ ಶಾರ್ಪ್ ಇರುತ್ತೆ ಆಯಿತಾ, ತುಂಬ ಶಾರ್ಪ್ ಇರುತ್ತೆ. ತುಂಬ ಹುಷಾರಾಗಿ ಮಾಡಬೇಕು. ನೋಡಿ, ಇಷ್ಟು ಮಾಡಿದ್ದೀನಿ, ಜಾಸ್ತಿ ತೆಗೆಯೋಕ್ಕೋಗಲ್ಲ. ಇದಕ್ಕೂ ಮತ್ತು ಇದಕ್ಕೂ ಡಿಫ್ರೆನ್ಸ್ ನೋಡಿ. ಈ ಐಬ್ರೋ ಏನಿದೆ ಅಂದರೆ ನಂಗೆ ತುಂಬ ಇಲ್ಲಿ ಗ್ಯಾಪ್ಸ್ ಇದೆ, ಕಾಣಿಸ್ತಾ ಇದೆ ಅಂದ್ಕೊತೀನಿ. ತುಂಬ ಗ್ಯಾಪ್ ಇದೆ. ಬಟ್ ಇಲ್ಲಿ ಗ್ಯಾಪ್ ಅಷ್ಟೊಂದಿಲ್ಲ, ಬಟ್ ಇಲ್ಲಿ ಗ್ಯಾಪ್ ಇದೆ. ಆ ಗ್ಯಾಪ್ ಇದ್ರೂ ನಾನು ಕೆಳಗಡೆನೇ ಮಾಡ್ತೀನಿ. ಆ ಗ್ಯಾಪನ್ನು ಮತ್ತು ಅದೇ ಸ್ಟ್ರೇಟಾಗಿ ತೊಗೊಂಡು ಹೋಗಲ್ಲ. ಗ್ಯಾಪ್ ಇದ್ರೂ ಕೆಳಗಡೆ ಮಾಡ್ತೀನಿ. ಓಕೆ, ಇದು ಇವಾಗ ಸಾಕು ಅನಿಸುತ್ತೆ. ಈ ಕಡೆ ಸ್ವಲ್ಪ ಸಾಕು ಅನಿಸುತ್ತೆ. ನೆಕ್ಸ್ಟ್ ಈ ಕಡೆ ಮಾಡಿದ್ದೀನಿ ನೋಡಿ. ಇಷ್ಟು ಇಲ್ಲಿ ಗ್ಯಾಪ್ ಇದೆ, ಬಟ್ ನಾ ಗ್ಯಾಪ್ ಏನನ್ನು ತುಂಬ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಕ್ಲೋಸ್ ಮಾಡೋಣ. ನೀಟಾಗಿ ಕೋಮ್ ಮಾಡಿಬಿಟ್ಟು ಇಲ್ಲಿ ಪ್ರೆಸ್ ಮಾಡಿಟ್ಕೊಬೇಕು. ಇಲ್ಲಿ ಪ್ರೆಸ್ ಮಾಡಿಟ್ಕೊಂಡು ಲೈಟಾಗಿ ಕಟ್ ಮಾಡಬೇಕು. ಜಸ್ಟ್ ಒಂದು ಪೀಸ್. ಈ ಬ್ರಷ್ ಇದೆಯಲ್ಲ, ನಾನು ಇವಾಗ ಜಸ್ಟ್ ಯೂಸ್ ಮಾಡಿದ್ನಲ್ಲ, ಈ ಬ್ರಷ್ಷಿಗೆ ಇದು ಬಂದುಬಿಟ್ಟು ಜಸ್ಟ್ 10 ರೂಪೀಸ್ ಪೆನ್ಸಿಲ್ ಆಯಿತಾ. ನಾನಿವಾಗ ನಾರ್ಮಲ್ಲಾಗಿ ನಾವು ಹೇಗೆ ವರ್ಕ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಲೈಟಾಗಿ ತೆಗೆಸ್ಕೊಂಡು ಇದನ್ನು ಈ ಎಡ್ಜ್ ಹೀಗೆ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಲೈಟಾಗಿ, ತುಂಬ ಬೇಡ. ಆಮೇಲೆ ಇಲ್ಲಿ ಮಿಡ್ಲೈನ್ ಜಾಸ್ತಿ ಬೇಕಾಗಲ್ಲ. ಲಾಸ್ಟ್ ಈ ಶೇಪಲ್ಲಿ ತೊಗೊತಾ ಇದ್ದೀನಿ. ಎಡ್ಜವರೆಗೂ ಹೋಗಿ ಡೈರೆಕ್ಟ್ ಪೆನ್ಸಿಲ್ ಮಾಡೋದ್ರಿಂದ ಅದು ಗೊತ್ತಾಗುತ್ತೆ, ಪೆನ್ಸಿಲ್ ಹಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ನಾವು ಈ ಥರ ಮೆಥಡ್ ಮಾಡೋದ್ರಿಂದ ಗೊತ್ತಾಗಲ್ಲ, ಪೆನ್ಸಿಲ್ ಹಚ್ಚಿದ್ದಾರೆ ಇವರು ಅಂತ ಗೊತ್ತಾಗಲ್ಲ. ಗೊತ್ತಾಗುತ್ತಾ? ಗೊತ್ತಾಗಲ್ಲ. ನಾನಿವಾಗ ಬ್ರೈಡಿಗೆ ರೆಡಿ ಮಾಡೋ ಥರ ಅಲ್ಲ, ಇದು ಜಸ್ಟ್ ನಾರ್ಮಲ್ ಡೇಸಲ್ಲೂ ನಾವು ಈ ಥರ ಯೂಸ್ ಮಾಡ್ಬೋದು ಅಷ್ಟೇ. ಇವಾಗ ಗೆಸ್ಟಾಗಿ ಹೋಗ್ತೀವಿ ಯಾವುದಾದ್ರು ಒಂದು ಫಂಕ್ಷನ್ಗೆ ಅಂದರೆ ಒಂದು ಐಬ್ರೋನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಓಕೆ, ಇವಾಗ ಒಂದು ಫಿನಿಶಿಂಗ್ ಬಂತು. ನೆಕ್ಸ್ಟ್ ಇವಾಗ ನಾನು ಬಂದು ಕನ್ಸಿಲರ್ ಪ್ಯಾಲೆಟ್ ಇರುತ್ತಲ್ಲ, ಕನ್ಸಿಲರ್ ಪ್ಯಾಲೆಟಲ್ಲಿ ಅಂದರೆ ನಮ್ಮ ಸ್ಕಿನ್ ಟೋನ್ಗಿಂತ ಒಂಚೂರು ಲೈಟರ್ ಶೇಡ್ ತೊಗೊಂಡು ಸ್ವಲ್ಪ ಇಷ್ಟಿಷ್ಟು ತೊಗೊಂಡಿದ್ದೀನಿ. ತೊಗೊಂಡು ಜಸ್ಟ್ ಒಂದು ಲೈನಿಂಗ್ ಕೊಡಬೇಕು.
ಸ್ವಲ್ಪ ಲಿಟಲ್ ಬಿಟ್ ತೊಗೊಳೋದು, ಜಾಸ್ತಿ ಬೇಕಾದ ಇಲ್ಲ ಅಂದರೆ ಅದೊಂದು ಕಟ್ಟಾಗಿಬಿಟ್ಟು ಒಂದು ಐಬ್ರೋ ಕ್ರಿಯೇಷನ್ ಇಷ್ಟ ಆಯ್ತಾ. ಇದನ್ನು ಇವಾಗ ನೀಟಾಗಿ ಬ್ಲೆಂಡ್ ಮಾಡಬೇಕು. ಈಗ ಬ್ಲೆಂಡಿಂಗ್ಗೋಸ್ಕರ ನಾನು ಒಂದು ಚಿಕ್ಕದಾಗಿರೋ ಒಂದು ಬ್ರಷ್ ತೊಗೊಂಡಿದ್ದೀನಿ. ಇದನ್ನು ನಾವು ಐಬ್ರೋಗೆ ಟಚ್ ಮಾಡಬಾರ್ದು, ಸ್ವಲ್ಪ ಕೆಳಗಡೆ. ನಾನು ಐ ಮೇಕಪ್ ಹೇಳ್ಕೊಡ್ತಾ ಇಲ್ಲ. ಐ ಮೇಕಪ್ ಹೇಳಿದರೆ ನಾವು ಇದನ್ನೇ ತೆಗೆದುಬಿಟ್ಟು ಎಕ್ಸ್ಟ್ರಾ ಐಗೂ ಸ್ಪ್ರೆಡ್ ಮಾಡ್ತಿದ್ವಿ. ಬಟ್ ಇವಾಗ ನಾನು ಐ ಮೇಕಪ್ ಹೇಳ್ತಾ ಇಲ್ವಲ್ಲ, ಜಸ್ಟ್ ಐಬ್ರೋಗೋಸ್ಕರ ಎಕ್ಸಸ್ ಏನಿದೆಯೋ ಅಷ್ಟೇ ತೆಗಿಬೇಕು. ಒಂದು ಶೇಪ್ ಹೇಗೆ ಬಂದಿದೆ ನನ್ನ ಐಬ್ರೋ? ಅವಾಗ ಹೇಗಿತ್ತು, ಈಗ ಹೇಗಾಗಿದೆ ನೋಡಿ. ಸರಿ, ಲಾಸ್ಟಲ್ಲಿ ಎಕ್ಸ್ಟ್ರಾ ಏನಾದರೂ ಕನ್ಸೀಲರ್ ಅದ್ರ ಮೇಲೆ ಆ್ಯಡ್ ಆಗಿದ್ದರೆ ಜಸ್ಟ್ ಶೇಪ್ ಕೊಡಿ ಅಷ್ಟೆ. ಮತ್ತೇನು ಜಸ್ಟ್ ಬ್ರಷಲ್ಲಿ ಶೇಪ್ ಕೊಡಿ. ಯಾಕಂತ ಹೇಳಿದ್ರೆ ನಾವು ಹಚ್ಚಿರೋ ಕನ್ಸೀಲ್ ಏನಾದ್ರು ಅಪ್ಪಿ ತಪ್ಪಿ ಅದ್ರ ಮೇಲೆ ಏನಾದರೂ ಆ್ಯಡ್ ಆಗಿದ್ದರೆ ಅದು ಸ್ವಲ್ಪ ಸೈಡ್ ರಿಮೂವ್ ಮಾಡುತ್ತೆ. ಸ್ವಲ್ಪ ಆದಷ್ಟು ಇಲ್ಲೇ ಎಡ್ಜ್ ಇಟ್ಕೊಳ್ಳಿ. ನಾವು ಇಲ್ಲೇ ಎಡ್ಜ್ ಇಟ್ಕೊಂಡು ಹೀಗೆ ಮಾಡೋದ್ರಿಂದ ಅದಷ್ಟು ಪ್ರೆಸ್ಸಾಗಿ ಹೋಗಲ್ಲ. ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡು ಈ ಥರ ತೊಗೊಬೇಕು. ಇದು ಎಲ್ರಿಗೂ ಹೇಳ್ತಾ ಇಲ್ಲ, ಐಬ್ರೋಸ್ ಇಲ್ಲ ಅಂದವರಿಗೆ ಆ ಥರ. ನನಗೆ ಐಬ್ರೋಸ್ ಇಲ್ಲ, ನನಗೀಗ ಒಂದು ಶೇಪ್ ಬೇಕಂದ್ರೆ ನಾನು ಹಿಂಗೆ ಮಾಡಲೇಬೇಕು. ನೆಕ್ಸ್ಟ್ ಇವಾಗ ಏನಿದೆಯೋ ಕನ್ಸಿಲರು, ಫೌಂಡೇಶನ್ನು ಅದೆಲ್ಲ ಫುಲ್ ಫೇಸು, ಇಲ್ಲ ಐ ಮೇಕಪ್ಪು ಅದೆಲ್ಲ ಕಂಪಲ್ಸರಿ ಇರುತ್ತಲ್ಲ, ಐ ಮೇಕಪ್ ಅದೆಲ್ಲ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ. ಹೇಗಂತ ಇದ್ದೀನಿ ನೋಡಿ. ನಾನು ಐಬ್ರೋ ಹೆಂಗಿತ್ತು ಫಸ್ಟ್ ನೋಡಿದ್ದೀರಲ್ಲ ವಿಡಿಯೋದಲ್ಲಿ, ಬ್ಯಾಕಿದ್ದು ಬಿಟ್ಟು ನೋಡಿ ಹೇಗಿರುತ್ತೆ ಅಂತ. ಬಟ್ ಆದರೂ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಇದೆ ನನಗೆ. ಅಲ್ಲ ಆ ಡ್ಯಾಮೇಜ್ ಎಲ್ಲ ನಾನು ಇನ್ನು ಫಿಲ್ ಮಾಡೋಕ್ಕೆ ಹೋದರೆ ಐಬ್ರೋ ತುಂಬ ದಪ್ಪ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದು ಫಿಲ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಓಕೆ, ಇನ್ನು ಐ ಮೇಕಪ್ ಫುಲ್ ಫೇಸೆಲ್ಲ ಮೇಕಪ್ ಮಾಡಿದಾಗ ಫುಲ್ ನೀಟಾಗಿ ಕಾಣಿಸುತ್ತೆ. ಇವಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಶೇಪ್ ಕೊಡುತ್ತೆ, ಒಂದು ನೀಟ್ ಫಿನಿಶಿಂಗ್ ಕೊಡುತ್ತೆ. ನಾವು ಇವಾಗೆಲ್ಲ ಮೇಕಪ್ ಫುಲ್ ಸೆಟ್ ಆದಾಗ, ಇನ್ನು ಬ್ಲಷ್ ಎಲ್ಲ ಬಂದಾಗ ಅದೊಂದು ನೀಟ್ ಫಿನಿಶಿಂಗ್ ಕೊಡುತ್ತೆ. ಇಲ್ಲ ಒಂದು ಬಿಂದಿ ಇಟ್ಟರೆ ಬ್ರೈಡಲ್ ಲುಕ್, ಒಂದು ಟ್ರೆಡಿಷ್ನಲ್ ಲುಕ್ ಬರುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇನ್ನು ಐ ಮೇಕಪ್ ವಿಡಿಯೋ ತರ್ತೀನಿ, ನೆಕ್ಸ್ಟ್ ಮೇಕಪ್ ವಿಡಿಯೋ ತರ್ತೀನಿ. ಓಕೆ, ಇವತ್ತಿನ ವಿಡಿಯೋ ನಾನು ಜಸ್ಟ್ ಐಬ್ರೋ ಬಿಡಿಸಿರೋದ್ರಿಂದ ಸ್ವಲ್ಪ ಫೇಸ್ಗೆ ಅದು ಹೈಲೈಟಾಗಿ ಕಾಣ್ತಾ ಇರ್ಬೋದು. ಬಟ್ ಫುಲ್ ಮೇಕಪ್ ಆದಾಗ ಐಬ್ರೋ ಡಲ್ ಆಗುತ್ತೆ. ಇನ್ನು ಒಬ್ಬೊಬ್ಬರು ತುಂಬ ಬಿಡಿಸ್ತಾರೆ, ಬಟ್ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ನ್ಯಾಚುರಲ್ ಆಗಿರಬೇಕು, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಬ್ರೈಡ್ಗೂ ಕೂಡ ಇದೇ ಥರ ಮಾಡ್ತೀನಿ. ಆಲ್ಮೋಸ್ಟ್ ಅವ್ರು ಬ್ರೈಡ್ ಐಬ್ರೋ ಇದ್ದರೆ ಜಸ್ಟ್ ಇದು ಬ್ರಷಿಂದ ನೀಟ್ ಫಿನಿಶಿಂಗ್ ಕೊಟ್ಟು ನೆಕ್ಸ್ಟ್ ಕನ್ಸಿಲರ್ ಆ್ಯಡ್ ಮಾಡಿ ಅದನ್ನೇ ಹೈಲೈಟ್ ಮಾಡ್ತೀನಿ, ಮತ್ತು ಪೆನ್ಸಿಲ್ ಹಚ್ಚಕ್ಕೆ ಹೋಗಲ್ಲ. ಇಲ್ಲ ಅವರಿಗೇನು ಐಬ್ರೋಸ್ ಇಲ್ಲ, ಲೈಟಾಗಿದೆ ಅನ್ನೋದಿದ್ರೆ ಈ ಥರ ಮಾಡ್ತೀನಿ. ಹೇಗೆ ಬಂದಿದೆ ನೋಡಿ, ಟ್ರೈ ಮಾಡಿ ಆಯಿತಾ. ಇದಿವಾಗ ಕನ್ಸಿಲರೆಲ್ಲ ನಿಮಗೆ ತುಂಬ ಹೈಲೈಟಾಗಿ ಕಾಣ್ತಾ ಇದೆ, ಬಟ್ ಅದಷ್ಟು ಇರಲ್ಲ, ಕಾಂಪ್ಯಾಕ್ಟೆಲ್ಲ ಆ್ಯಡ್ ಆಗುತ್ತೆ. ಆಮೇಲೆ ಫುಲ್ ಸೆಟ್ ಆದಮೇಲೆ ಅದೇನು ಆ ಥರ ಇರಲ್ಲ. ಮತ್ತು ಐ ಮೇಕಪ್ ಇರುತ್ತಲ್ಲ, ಅವಾಗೆಲ್ಲ ಫುಲ್ ಕವರ್ ಆಗುತ್ತೆ ಅದು. ಈ ಕಡೆ ಸ್ವಲ್ಪ ಚೆನ್ನಾಗಿ. ಓಕೆ, ಒಂದು ಮೇಕಪ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರನೇ ಒಂದು ಮೇಕಪ್ ರಿಮೂವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ತುಂಬ ಸೆಕೆ ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಎಲ್ಲ ಕೂದಲು ಟ್ವಿಸ್ಟ್ ಮಾಡಿಬಿಟ್ಟು ಮೇಲ್ಮಡೆ ಹಾಕಿ ಬಂದಿದ್ದೀನಿ.
ಒಂದು ಮೇಕಪ್ ರಿಮೂವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಹತ್ರ ಇರೋದು ಮೇಕಪ್ ರಿಮೂವರ್ ಪಿಕ್ಸಿ. ಇದು ಬಂದುಬಿಟ್ಟು ನಾನು ಬೆಂಗಳೂರಲ್ಲಿ ಇದ್ದಾಗ ಒಬ್ಬರು ಶಿಲ್ಪಾ ಮೇಡಮ್ ಅಂತ ಒಬ್ಬರು ಇದ್ದಾರೆ, ಅಂದರೆ ಸೀರಿಯಲಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು ನನಗೆ ಫಸ್ಟ್ ಇದರಲ್ಲಿ ಅವ್ರನ್ನ ತಂದು ಕೊಟ್ಟಿರೋದು. ಇದ್ರ ಲೇಬಲ್ ಇದ್ರ ಹೆಸರು ಹೇಳೋಣ ಅಂದರೆ ಅದ್ರ ಲೇಬಲ್ನೇ ನನ್ನ ಹತ್ರ ಇಲ್ಲ. ಇದು ನನಗೆ ಅವರು 2 ಬಾಟಲ್ ಕೊಟ್ಟಿದ್ದರು. ಆ ಬಾಟಲ್ ಖಾಲಿಯಾಗಿ ಇದು ಸೆಕೆಂಡ್ ಬಾಟಲು. ಇನ್ನೂ ಬೇಕು ಅಂದರೆ ಅವ್ರ ಹತ್ರ ಮತ್ತೆ ನಾನು ತರಿಸ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡೈಲಿ ನಾವು ಮೇಕಪ್ ಮಾಡಿಲ್ಲ ಅಂದರೆ ಜಸ್ಟ್ ನಮ್ಮ ಫೇಸಲ್ಲಿರೋ ಡಸ್ಟ್ ರಿಮೂವ್ ಮಾಡೋಕ್ಕೆ ಕೂಡ ಇದು ಯೂಸ್ ಮಾಡ್ಬೋದು. ಬಟ್ ಇದ್ರದ್ದು ನೇಮ್ ನಿಜವಾಗ್ಲೂ ನಾನು ಅಂದರೆ ಸ್ಟಾರ್ಟಿಂಗಲ್ಲಿ ಅದ್ರ ಮೇಲೆ ಸ್ಟಿಕ್ಕರ್ ಇತ್ತು, ನಾನು ರಿಮೂವ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ನಾನು ಕೇಳಿಬಿಟ್ಟು ಇದ್ರದ್ದು ಏನಾದರೂ ನಿಮಗೆ ಬೇಕಿದ್ದರೆ ಇದ್ರದ್ದು ಲಿಂಕ್ ಬೇಕಿದ್ದರೆ ಅವ್ರದ್ದು ಕೇಳಿಬಿಟ್ಟು ಹೇಳ್ತೀನಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ನಾನು ಇದನ್ನೇ ಯೂಸ್ ಮಾಡಿಬಿಟ್ಟು ರಿಮೂವ್ ಮಾಡಿ ತೋರಿಸ್ತೀನಿ ನಿಮಗೆ. ಎಲ್ಲರೂ ಅಂದ್ಕೊತಾರೆ ಮೇಕಪ್ ಮಾಡಾದ್ಮೇಲೆ ಬಿಡು ಸೋಪ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು. ಬಟ್ ಅದಲ್ಲ, ಅಂದರೆ ನಮಗಿವಾಗ ಸ್ಕಿನ್ ಏನಿದೆಯೋ ಅದು ಕ್ಲಿಯರಾಗಿ ನಮ್ಗೆ ಕಾಣಿಸ್ಬೇಕು ಅನ್ನೋದಿದ್ರೆ ಇದು ರಿಮೂವಿಂಗ್ ಸ್ಪ್ರೇ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎಷ್ಟೇ ಅದು ಇದಾಗಿ ತೆಗೆದ್ರೂ ಅಷ್ಟು ಕ್ಲೀನ್ ಆಗಲ್ಲ ಅದು. ಚೂರು ಬಿಡದೆ ನಾವು ಅಷ್ಟು ಬಿಡ್ತೇವೆ. ಎಷ್ಟೊಂದಿದೆ ನೋಡಿ. ಇವಾಗ ನನ್ನ ಐಬ್ರೋ ನೋಡಿ ಚೂರು ಇಲ್ಲೆಲ್ಲ ಬರ್ತಾರೆ. ತುಂಬ ಬೇಕಂತ ಇಲ್ಲ, ಲಿಟಲ್ ಬಿಟ್ ಹಾಕೊಂಡ್ರು ಅದಷ್ಟು ರಿಮೂವ್ ಮಾಡುತ್ತೆ. ನಾನು ಡೈಲಿ ಬೇಸಿಸಲ್ಲೂ ಅದು ಯೂಸ್ ಮಾಡ್ತೀನಿ. ಏನಕ್ಕಂದರೆ ಈಗ ನಾನು ಮೇಕಪ್ ಹಾಕಿದರೆ ಸರಿ, ನಾನು ಹಾಕೋ ಮೇಕಪ್ ಜಾಸ್ತಿ ಅಂದರೆ ಸನ್ಸ್ಕ್ರೀನ್ ಹಾಕ್ತೀನಿ, ಅದು ಬಿಟ್ಟರೆ ಲಿಪ್ಸ್ಟಿಕ್ ಹಾಕ್ತೀನಿ. ನಾನು ಜಾಸ್ತಿಯಾಗಿ ಡೈಲಿಯಾಗಿ ಏನು ಕ್ರೀಮ್ ಆ್ಯಡ್ ಮಾಡಲ್ಲ ಫೇಸ್ಗೆ. ಅದೇ ಜಸ್ಟ್ ಪೆನ್ಸಿಲ್ ಬಿಡಿಸ್ತೀನಿ ಅಷ್ಟಿದ್ರೂ. ನಾನು ಲಾಸ್ಟಲ್ಲಿ ಮನೆಗೆ ಹೋಗುವಾಗ ಅಥವಾ ಮನೇಲಿ ಮಲಗುವಾಗ ಲಾಸ್ಟಲ್ಲಿ ನಾನು ಇದು ಯೂಸ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು. ಲಿಪ್ಸ್ಟಿಕ್ ತೆಗಿತಿದ್ದೀನಿ. ಒಂಚೂರಿಲ್ಲ, ಒಂದೇ ಇದರಲ್ಲಿ ಎಲ್ಲ ಬಂತು ನೋಡಿ. ಅಷ್ಟು ಚೆನ್ನಾಗಿದೆ ಅದ್ರ ರಿಸಲ್ಟ್ ಮಾತ್ರ. ನೆಕ್ಸ್ಟ್ ಟೈಮ್ ಇವಾಗ ಮತ್ತೆ ಬೇಕು ಅಂದರೆ ಇಲ್ಲಿ ನೋಡಿ ಒಂದು ಟಿಶ್ಯೂ ಹೆಂಗೆ ಯೂಸ್ ಮಾಡಿದ್ದೀನಿ ಅಂತ. ಫುಲ್ ಅದೇ ಎಷ್ಟು ಡಸ್ಟ್ ಇತ್ತು ನನ್ನ ಫೇಸಲ್ಲಿ, ಫುಲ್ ಕ್ರೀಮ್ ಮಾಡುತ್ತೆ ಅದು. ಫುಲ್ ಚೆನ್ನಾಗಿದೆ ಅದ್ರ ರಿಸಲ್ಟ್ ಮಾತ್ರ. ನಾನು ನೆಕ್ಸ್ಟು ಲಾಸ್ಟ್ ಸೀರಿಯಲ್ ಇದು ನಾನು ಬಿಟ್ಟು ಬರ್ತೀನಿ, ನಾನು ಮತ್ತೆ ಕೆಲಸಕ್ಕೆ ಬರಲ್ಲ ಅಂದಾಗ ಅವ್ರು ನನಗೆ ಕೊಟ್ಟಿರೋವಂಥದ್ದು ಇದು. ಚಂದ ರಿಸಲ್ಟ್ ಕೊಡುತ್ತೆ ಇದು ಮಾತ್ರ. ಇದು ಡ್ರೈ ಆದಮೇಲೆ ಹೆಂಗೆ ಒಂಥರ ಕೂಲ್ ಅನಿಸುತ್ತೆ, ಏನಿಲ್ಲ ಫೇಸ್ ಒಂಥರ ಲೈಟ್ ವೇಟ್ ಅನ್ನೋ ಥರ ಫೀಲ್ ಆಗುತ್ತೆ. ಬರ್ತಾರೆ ಏನೂ ಇರೋದಿಲ್ಲ ನೋಡಿ, ಸಾಫ್ಟ್ ಅನಿಸುತ್ತೆ. ಎಷ್ಟು ಕ್ಲೀನ್ ಅನಿಸ್ತಿದೆ ನೋಡಿ, ಹತ್ತಿರದಿಂದ ಬೇಕಾದ್ರೆ ತೋರಿಸ್ತೀನಿ. ಫುಲ್ ಕ್ಲೀನ್, ಚೆನ್ನಾಗಿದೆ ಇದು. ಓಕೆ, ಇದ್ರದ್ದೇನಾದರೂ ಹೆಸರು ನನಗೆ ನೆನಪು ಬರ್ತಾ ಇಲ್ಲ, ನಾನು ಅದ್ರ ಲೇಬಲ್ ತೆಗೆದ್ಬಿಟ್ಟಿದ್ದೀನಿ. ನಾನು ಇವಾಗ ನಿಮಗೆ ಐಬ್ರೋ ಫಿನಿಶಿಂಗ್ ಮಾಡಿದಾಗ ಅದು ರಿಮೂವ್ ಮಾಡೋಣ ಅಂತ ಹೋದಾಗ ಇದು ಸಿಕ್ತಲ್ವ, ಅದಕ್ಕೆ ಇದ್ರ ಬಗ್ಗೆನೂ ಒಂದು ಇದರಲ್ಲೇ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಬಂದೆ. ಇದ್ರ ಹೆಸರನ್ನು ನಾನು ಕೇಳಿಬಿಟ್ಟು ಹಾಕ್ತೀನಿ. ಯಾಕಂದರೆ ನಾನು ಅಲ್ಲಿಂದ ಬಿಟ್ಟು ಬಂದಮೇಲೆ 2 ಬಾಟ್ಲ್ ಆಯಿತು ಖಾಲಿ ಆಗಿರೋದು. ಏನು ಜಾಸ್ತಿ ಖಾಲಿ ಆಗಲ್ಲ, ಅದು ನಾನೇ ಯೂಸ್ ಮಾಡಿ ಜಾಸ್ತಿ ಖಾಲಿ ಮಾಡಿದ್ದೀನಿ. ಯಾಕಂದರೆ ಬ್ರೈಡಿಗೆ ನಾವು ಯೂಸ್ ಮಾಡೋಕ್ಕೇನು ಖಾಲಿ ಮಾಡೋಕ್ಕೇನು ಹೋಗಲ್ಲ. ಯಾಕಂದರೆ ಅವ್ರು ಮೇಕಪ್ಪಲ್ಲೇ ಮನೆಗೆ ಹೋಗಿರ್ತಾರೆ, ಅವರಿಗೇನು ಯೂಸ್ ಮಾಡಲ್ಲ. ನಾನೇ ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಇಲ್ಲ ಇಲ್ಲಿಗೆ ಯಾರಾದರೂ ಮೇಕಪ್ಪಿಗೆ ಬಂದರೆ ಇದನ್ನು ಆ್ಯಡ್ ಮಾಡಿಬಿಟ್ಟು ಒಂದ್ಸರಿ ಫೇಸ್ ಫುಲ್ ಕ್ಲೀನ್ ಮಾಡ್ಕೊತೀನಿ ನಾನು, ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ ಅಷ್ಟೇ. ಇದ್ರದ್ದು ನೇಮ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅದು ಹಾಕೋಕ್ಕಾಗಿಲ್ಲ ಅಂತ ಹೇಳಿದ್ರು ಕಮೆಂಟ್ ಮಾಡಿ, ಯಾರಿಗಾನ ಬೇಕಿದ್ದರೆ ಮೆಸೇಜ್ ಮಾಡಿ, ನಾನು ಅದನ್ನು ರಿಪ್ಲೈ ಕೊಡ್ತೀನಿ. ಓಕೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಮತ್ತೆ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಂಪಲ್ಲಾಗಿ, ಅಂದರೆ ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟ್ ಇಲ್ಲ. ಪೆನ್ಸಿಲ್ ಬಂದುಬಿಟ್ಟು ಜಸ್ಟ್ 10 ರೂಪೀಸ್ ಪೆನ್ಸಿಲು. ಇಲ್ಲೇ ನಾನು ಸೇಲ್ಗಿತ್ತಲ್ಲ ಅದರಲ್ಲೇ ನಾನು ಜಸ್ಟ್ ತೋರಿಸಿದ್ದೀನಿ. 10 ರೂಪಾಯಿ ಪೆನ್ಸಿಲ್ ಇದು. ಅದು ಬಿಟ್ಟರೆ ಈ ಥರ ಒಂದು ಬ್ರಷ್ ತಂದಿಟ್ಕೊಳ್ಳಿ, ಯಾವತ್ತೂ ಯೂಸ್ ಆಗುತ್ತೆ. ಈ ಥರ ಬ್ರಷ್ ಯಾವತ್ತೂ ಯೂಸ್ ಆಗುತ್ತೆ. ನಾನಿದು ಐಬ್ರೋ ಬ್ಲೇಡ್ ಕಟ್ ಮಾಡುವಾಗ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ನನ್ನ ಹತ್ರ ಪರ್ಸ್ನಲಾಗಿ ಒಂದಿದೆ ಇದು. ಅದು ಬಿಟ್ಟರೆ ಈ ಥರ ಒಂದು ಬ್ರಷ್ ಕಿಟ್ಟೇ ಸಿಗುತ್ತೆ. ಒಂದು 100 ರೂಪೀಸ್ ಒಳಗಡೆ ನಾರ್ಮಲಾಗಿ ಒಂದು ನಾರ್ಮಲ್ ಬ್ರಷ್ ಕಿಟ್ ಸಿಗುತ್ತೆ. ಈ ಥರ ಇರೋದು ಒಂದು ಬ್ರಷ್ಷು, ಅದನ್ನು ತೊಗೊಳ್ಳಿ. ಆಮೇಲೆ ಕನ್ಸೀಲರು ಇಲ್ಲ ಅಂತ ಹೇಳಿದ್ರೆ ಫೌಂಡೇಶನ್ ಆದರೂ ಓಕೆ. ಫೌಂಡೇಶನಲ್ಲೂ ಒಂದು ಫಿನಿಶಿಂಗ್ ಕೊಟ್ಟು 2 ಕಡೆ ಶೇಪ್ನ ಬಿಟ್ಬಿಟ್ಟು ಓಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಚೆನ್ನಾಗಿರೋದು ಇದು ನಾರ್ಮಲಾಗಿ ಸಿಗುತ್ತೆ. ಇರೋದ್ರ ಪ್ರೈಸ್ ಬಂದುಬಿಟ್ಟು ಇದು ಬೇರೆ ಬೇರೆ ರೇಂಜಲ್ಲಿ ಸಿಗುತ್ತೆ. ಇದನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ಇದು ಯೂಸ್ ಮಾಡೋದ್ರಿಂದ ಸ್ವಲ್ಪ ಐಬ್ರೋ ರಫ್ ಆಗುತ್ತೆ. ನಾನು ಇವಾಗ ಐಬ್ರೋ ಮಾಡಿರಲಿಲ್ಲ, ಅದ್ರ ಮುಂದೆ ನಿಮಗೆ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಮಾಡಿದ್ದು ಅಷ್ಟೇ. ನಾನು ಐಬ್ರೋ ಮಾಡೋದು ಇಲ್ಲೇ ಪಕ್ಕದಲ್ಲಿ ಶಾಪ್ ಇದೆಯಲ್ಲ ಅಲ್ಲಿಗೆ ಹೋಗ್ತೀನಿ. ಇಲ್ಲ ಎಲ್ಲಾದರೂ 1 ಅವರ್ ಕಡೆ ಹೋದಾಗ ಅಲ್ಲಿ ಹೋಗಿದಾಗ ಮಾಡಿಸ್ಕೊಬರ್ತೀನಿ. ಇದೀಗ ಸದ್ಯಕ್ಕೆ ನಾನು ಐಬ್ರೋ ಮಾಡಿದೆ, ಒಂದು 15 ಡೇಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಫಿನಿಶಿಂಗ್ ಇಲ್ಲೆಲ್ಲ ಬಂದಿತ್ತು, ಅದಕ್ಕೋಸ್ಕರ ಒಂದು ಫಿನಿಶಿಂಗ್ ಇರಲಿ ಅಂತ ಇದ್ರಲ್ಲಿ ಮಾಡಿ ತೋರಿಸಿರೋದಷ್ಟೇ. ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಅದು ಫಂಕ್ಷನ್ ಇದ್ದಾಗಂತೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇರೋದನ್ನು ತೆಕ್ಕೊತೀರ. ನಾರ್ಮಲ್ ಡೇಸಲ್ಲಾದ್ರೂ ಟ್ರೈ ಮಾಡಿದ್ರೆ ಮನೇಲೇ ಇರೋದು ಏನು ಅನ್ಸಲ್ಲ. ಫಂಕ್ಷನ್ಗೆ ಹೋಗೋ ಟೈಮಲ್ಲಂತೂ ಏನೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಐಬ್ರೋ ಮಾಡ್ಕೊಂಡು ಬಂದು ಅದಕ್ಕೆ ನೀವು ಒಂದು ಫಿನಿಶಿಂಗ್ ಕೊಡಿ, ಆಯಿತಾ? ಓಕೆ.